ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಸ್ಯಾದ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ನನಗೆ ಗ್ರೀನ್ ಟೀ ಮಾಡಿಕೊಂಡೆ. ಹಾಗೆ ಮಕ್ಕಳಿಗೋಸ್ಕರ ಒಂದು ಚೂರ್ಣ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದು ಅಶ್ವಗಂಧ ಬ್ರಾಹ್ಮಿ ಪುಡಿನ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 1/4 ಟೀ ಸ್ಪೂನಷ್ಟು ಬೆಳಗ್ಗೆ ಹಾಲಿನ ಜೊತೆ ಮಕ್ಕಳಿಗೆ ಕೊಡ್ತಾ ಬಂದರೆ ವಾರದಲ್ಲಿ ಇದನ್ನು 2ರಿಂದ 3 ದಿನ ಕೊಡ್ಬೋದು. ಇದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬಾ ಹೆಚ್ಚಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಪೌಡರ್ನ ಹಾಲಿಗೆ ಹಾಕಿ ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ನಂದು ಗ್ರೀನ್ ಟೀ ಕೂಡ ಪ್ರಿಪೇರ್ ಆಯಿತು. ಅದನ್ನು ಕೂಡ ಫಿಲ್ಟ್ರ್ ಮಾಡಿ ಇಟ್ಕೊಂಡು ನಂತರ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಕಡಲೆಪುರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬಾ ಸಿಂಪಲ್, ಎಲ್ಲರೂ ಮಾಡ್ತಿರಲ್ಲ ಅದೇ ರೀತಿಯೇ. ಫಸ್ಟು ನಾನು ಪೂರಿನ ನೆನೆಸಿಟ್ಕೊತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೆ ಇಟ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಳ್ಳೋದು. ನಾನು ಇಲ್ಲಿ 2ರಿಂದ 3 ಲೀಟ್ರು ಪುರಿ ತೊಗೊಂಡಿದ್ದೀನಿ. 3 ಲೀಟ್ರ್ ಪುರಿಗೆ ಒಂದು 60 ml ಅಷ್ಟು ಎಣ್ಣೆ ಹಾಕಿ ಅದಕ್ಕಾದಮೇಲೆ ಸಾಸಿವೆ ಸೇರಿಸಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿಕೊಂಡು ನಂತರ ಹಸಿಮೆಣಸಿನ್ಕಾಯಿ ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೇರೆ ಯಾವುದು ತರಕಾರಿ ಹಾಕಲ್ವಲ್ಲ ಇದಕ್ಕೆ, ಇದೊಂದು ಚೆನ್ನಾಗಿ ಬೇಗನೂ ಬೇಯುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಅಂತ ನಾನು ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಡಲೆಪುರಿನ ನೀರಿಂದ ತೆಗೆದು ಹಿಂಡಿ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಕಾಫಿ ಜೊತೆಗೂ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಇದನ್ನೇ ಹಾಕಿ ಕಳಿಸಿದ್ದೆ. ನಂತರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿ ನಂತರ ಅಮ್ಮಂದು ಹಳೇದೊಂದು ಸೀರೆ ಇತ್ತು, ತುಂಬ ಚೆನ್ನಾಗೇ ಇತ್ತು. ಬಟ್ ಅಮ್ಮ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ 2 ಅಂಬ್ರೆಲಾ ಟಾಪ್ಸ್ ಹೊಲ್ಕೊಂಡಿದ್ದೀನಿ. ಒಂದು ನನಗೆ ಅಂಬ್ರೆಲಾ ಟಾಪು, ಇನ್ನೊಂದು ಶ್ರೀಂಗೆ ಅಂತ ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಟಾಪು. 2 ಟಾಪ್ ಹೊಲ್ದಿದ್ದೀನಿ. ಅವ್ರ ಅಕ್ಕ ಟಾಪ್ ಹಾಕ್ಕೊಂಬಿಟ್ಟು ಪಾಪು ಬಂದು ನಿಂತಿದ್ದಾನೆ ನೋಡಿ. ನಾನು ಹಾಕ್ಕೋತೀನಿ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಅವನಿಗೆ ಹಾಕ್ಕೊಂಡಿದ್ದ. ಬಿಚ್ಚು ಅಂದರೂ ಬಿಚ್ತಾನೇ ಇರಲಿಲ್ಲ. ಅದಾದ ನಂತರ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸೊಪ್ಪಿನ ಸಾರು ಮತ್ತು ಪಲ್ಯ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸೊಪ್ಪು ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನಿವಾಗ ನೀರಿಗೆ ಹಾಕಿ ತೊಳೆಯೋಕ್ಕೆ ಸ್ವಲ್ಪ ಹೊತ್ತು ಉಪ್ಪು ಮತ್ತು ನೀರು ಹಾಕಿ ತೊಳೆಯೋದ್ರಿಂದ ಸೊಪ್ಪಲ್ಲಿರೋ ಸಣ್ಣ ಸಣ್ಣ ಕ್ರಿಮಿಗಳು ನಾಶ ಆಗುತ್ತೆ. ಅದರಿಂದ ಫಸ್ಟು ಸೊಪ್ಪನ್ನು ಉಪ್ಪು ಹಾಕಿ ಉಪ್ಪು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 10 ನಿಮಿಷ. ಅದಾದಮೇಲೆ ನಾನಿಲ್ಲಿ ಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ನೆನೆಸಿಟ್ಕೊಂಡಿರಲಿಲ್ಲ, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಒಣಕಾಳುಗಳು ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಪ್ರೆಷರ್ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ತುಂಬ ಬೆಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಒಂದೇ ಒಂದು ವಿಷಲ್ ಹಾಕ್ಸಿದ್ರೆ ಅಷ್ಟೊತ್ತೇನು ಬೇಯಲ್ಲ ನೋಡಿ. ಈ ಥರ ಚೆನ್ನಾಗೇ ಇರುತ್ತೆ. ಬಸ್ಸಾರಿಗೆ ಕಾಳೆಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಏನೂ ಬೆಂದಿಲ್ಲ, ಈ ಥರ ಬೆಂದರೆ ಸಾಕಾಗತ್ತೆ. ಇನ್ನೂ ಹೆಸರು ಕಾಳು ಇನ್ನೂ ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ. ಅದು ಸೊಪ್ಪಿನ ಜೊತೆ ಎಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತೀವಲ್ಲ ಆವಾಗ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಸೊ ಇವಾಗ ಸೊಪ್ಪು ನೆಂದಿದೆ, ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇಟ್ಕೋತಾ ಇದ್ದೀನಿ. ಸಣ್ಣ ಸಣ್ಣ ಕ್ರಿಮಿಗಳು ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳೋದ್ರಿಂದ ಸೊಪ್ಪಿನಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತಲ್ಲ ಅದು ಕೂಡ ಹೋಗುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಸೊಪ್ಪನ್ನೆಲ್ಲ ಬೇಳೆ ಮತ್ತು ಕಾಳು ಬೆಂದಿರುತ್ತಲ್ಲ ಅದರದ್ದೇ ಮಿಶ್ರಣಕ್ಕೆ
ನಾನು ಸೊಪ್ಪನ್ನು ಕೂಡ ತುಂಬ್ಕೋತಾ ಇದ್ದೀನಿ. ದಂಟಿನ ಸೊಪ್ಪು ಸಮ್ಮರಲ್ಲಿ ತಂಪಲ್ವಾ, ಸೊ ಅದಕ್ಕೋಸ್ಕರ ದಂಟಿನ ಸೊಪ್ಪು ತಂದಿದ್ದರು ನಮ್ಮ ಯಜಮಾನರು, ಅದಕ್ಕೆ ದಂಟಿನ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಈ ರೀತಿ ದಂಟಿನ ಸೊಪ್ಪಿನ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ಪುಡಿಗಳನ್ನ ಹಾಕ್ಕೊಳ್ಳಲ್ಲ, ಜಸ್ಟು ಹಸಿ ಖಾರ ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು, ಬಟ್ ಆ ಥರನೂ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸು ಕೂಡ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗತ್ತೆ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಹಸಿಮೆಣಸಿನ್ಕಾಯಿ 5ರಿಂದ 6 ಹಾಕ್ಕೊಂಡಿದ್ದೀನಿ. ಬೇರೆ ಖಾರಕ್ಕೆ ನಾನು ಇನ್ನೇನು ಹಾಕೋತಾ ಇಲ್ಲ, ಅದಕ್ಕೋಸ್ಕರ. ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕಾಗತ್ತೆ. ಇಷ್ಟನ್ನು ಫ್ರೈ ಮಾಡಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಅಷ್ಟರಲ್ಲಿ ಸೊಪ್ಪು ಕೂಡ ಬೆಂದಿದೆ, ಅದರಿಂದ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಸೊಪ್ಪನ್ನು ರುಬ್ಬಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಲ್ಲಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಅಂಥ ಮಿಶ್ರಣನ ಸೊಪ್ಪು ಬೇಳೆ ಬೇಯಿಸಿ ಬಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಸೇರಿಸ್ಕೊಂಡು ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾರು. ಉಪ್ಪು ಸ್ವಲ್ಪನೇ ಹಾಕಿದ್ನಲ್ಲ, ಇವಾಗ ಹಾಕೋತಾ ಇದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋದು. ಆ ಕಡೆ ನಾನು ರೈಸ್ ಕೂಡ ಇಟ್ಕೊಂಡಿದ್ದೆ. ಸಾರಾಗಿದೆ. ಈಗ ಸಾಸಿವೆ ಮತ್ತು ತುಪ್ಪ, ಕರಿಬೇವಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರೆ ಸಾರು ತುಂಬಾ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದೇ ಪಾತ್ರೆಗೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಏನಿಲ್ಲ, ಇದೂ ಅಷ್ಟೇ, 1 ಮೀಡಿಯಮ್ ಸೈಜ್ ಈರುಳ್ಳಿ, 2ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸಂಜೆ ತನಕ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿನ ಹುರ್ಕೊಂಡಿದ್ದ ನಂತರ ಸೊಪ್ಪು ಬೇಳೆ ಮಿಶ್ರಣ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪಲ್ಯ ರೆಡಿಯಾಗತ್ತೆ. ನೋಡಿ, ಕಾಳು ಆವಾಗಲೇ ನಾವು ಕುಕ್ಕರಲ್ಲಿ ನೋಡಿದ್ವಲ್ಲ, ಆವಾಗ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ. ಇವಾಗ ನೋಡಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಸೊಪ್ಪು ಅಷ್ಟೇ ಹೆಚ್ಚಾಗೇನು ಬೆಂದಿಲ್ಲ. ಕುಕ್ಕರಲ್ಲೇ ಮಾಡಿಕೊಂಡ್ರೂ ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಸಾಂಬಾರು ಬೇಗ ಕ್ವಿಕ್ಕಾಗಿ ಆಗುತ್ತೆ. ನಮಗೆ ಕೆಲಸನೂ ಬೇಗ ಆಗುತ್ತೆ, ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪಿನ ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.